ಬಸ್ ದರ ಏರಿಕೆ ಬೆನ್ನಲ್ಲೇ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮೆಟ್ರೋ ದರ ಏರಿಕೆ ಶಾಕ್ ನೀಡೋದಿಕ್ಕೆ ಮುಂದಾಗಿದೆ ಬಿಎಂಆರ್ಸಿಎಲ್. ಶೇಕಡ 40ರಿಂದ 45ರಷ್ಟು ದರ ಏರಿಕೆಗೆ ಪ್ಲಾನ್ ಮಾಡ್ತಾ ಇದೆಯಂತೆ ಬಿಎಂಆರ್ಸಿಎಲ್. ಶೇಕಡ 40ರಿಂದ 45% ಅಷ್ಟು ಹೈಕ್ ಮಾಡೋದಕ್ಕೆ ಮುಂದಾಗಿದೆ. ಬಸ್ ದರ ಅಂತೂ ಹೆಚ್ಚಾಯ್ತು, ನಾವು ಮೆಟ್ರೋದಲ್ಲೇ ಓಡಾಡ್ತೀವಿ, ಮೆಟ್ರೋಗೆ ಹೋಗ್ತೀವಿ ಅನ್ನೋರ್ಗೆ ಅದಕ್ಕೂ ಬರೆ ಹಾಕ್ತಾ ಇದ್ದಾರೆ. ಅಲ್ಲಿ ಕೂಡ ಶೇಕಡ ಇನ್ನೇನು ಒಂದು 50% ಹೆಚ್ಚು ಮಾಡ್ತಾರೆ ಅಂತಾನೆ ಹೇಳ್ಬೋದು ಬಿಡಿ. 40 to 45% ಅಂತ ಹೇಳ್ತಾ ಇದ್ದಾರಂತೆ. ಹೈಕ್ ಮಾಡೋದಕ್ಕೆ ಪ್ಲಾನ್ ಅಲ್ಲಿ ಇದಾರಂತೆ ಬಿಎಂಆರ್ಸಿಎಲ್. ಬಿಎಂಆರ್ಸಿಎಲ್ ಇಂದ ಮಾಹಿತಿ ಸಿಕ್ಕಿರೋದು. ಫೇರ್ ಹೈಕ್ ಕಮಿಟಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ದು, ಸಭೆಯಲ್ಲಿ ದರ ಏರಿಕೆ ಪ್ಲಾನ್ ಅನ್ನ ಮಾಡೋ ಸಾಧ್ಯತೆ ಇದ್ದು ದರ ಪರಿಷ್ಕರಣೆಯ ಮಾಡುತ್ತಂತೆ. ಇನ್ನ ದರ ನಿಗದಿ ದಿನಾಂಕ ಕೂಡ ಫೈನಲ್ ಮಾಡೋ ಸಾಧ್ಯತೆ ಇದೆಯಂತೆ. ಶೀಘ್ರವೇ ಮತ್ತೊಂದು ಶಾಕ್ ಅಂತೂ ಬೆಂಗಳೂರಿಗರಿಗೆ ಕಾದಿದೆ ಪ್ರೈಸ್ ಹೈಕ್ ವಿಚಾರದಲ್ಲಿ. ಶೇಕಡ 40ರಿಂದ 45ರಷ್ಟು ದರ ಏರಿಕೆಗೆ ಚಿಂತನೆಯನ್ನ ನಡೆಸಿದೆ ಬಿಎಂಆರ್ಸಿಎಲ್. ಕೊನೆಯ ಹಂತ ಮೆಟ್ರೋ ದರ ಪರಿಷ್ಕರಣೆಯ ಪ್ರಕ್ರಿಯೆ ಸಭೆಯನ್ನು ನಡೆದು ಆ ಸಭೆಯಲ್ಲಿ ಒಂದು ಫೇರ್ ಹೈಕ್ ಕಮಿಟಿ ಅಂದ್ರೆ ಪ್ರೈಸ್ ಹೈಕ್ ಮಾಡಬೇಕಾ, ಲೋ ಮಾಡಬೇಕಾ, ಎಷ್ಟು ಏನು ಎತ್ತ ಈ ಕಮಿಟಿ ತೀರ್ಮಾನ ಮಾಡಿದ್ದು ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದೆಯಂತೆ. ಸೊ ಹಾಗಾಗಿ ಶೀಘ್ರವೇ ಪ್ರೈಸ್ ಹೈಕ್ ಆಗುವುದಂತೂ ಕನ್ಫರ್ಮ್. ಕಳೆದ 7 ವರ್ಷದಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿಲ್ಲ. ದರ ಏರಿಕೆಗೆ ಮುಂದಾಗಿದೆ ಬಿಎಂಆರ್ಸಿಎಲ್. ದರ ಏರಿಕೆ ಸಂಬಂಧ ಕಮಿಟಿ ಈಗಾಗಲೇ 45ರಿಂದ 45% ವರೆಗೂ ಹೈಕ್ ಮಾಡ್ಬೇಕು. ಕಳೆದ 7 ವರ್ಷದಿಂದ ಆಗಿಲ್ಲ, ಅದೆಲ್ಲಾನು ಒಟ್ಟಿಗೆ ಕಿತ್ಕೋಬೇಕು ಜನರಿಂದ ಅಂತ.